ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಆದಷ್ಟು ಶೇರ್ ಮಾಡಿ, ಜೊತೆಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸಾಧ್ಯ ಆಗದಿದ್ದರೆ ಒಂದು ಪ್ರೀತಿಯ ಸಂದೇಶ ಕಳಿಸಿ ಸಾಕು. ಇನಿವೆ ಇವತ್ತಿನ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಮಾತನಾಡುವುದಕ್ಕೆ ಹೊರಟಿರುವುದು ಲೋಕಸಭಾ ಚುನಾವಣೆಯ 5ನೇ ಸುತ್ತು ಮುಗಿದಿದೆ. ಈ 5ನೇ ಸುತ್ತು ಮುಗಿದ ಮೇಲೆ ವಾತಾವರಣ ಹೇಗಿದೆ? ಇಂತಹ ಪಕ್ಷ ಬರುತ್ತೆ, ಇಂತಹ ಪಕ್ಷ ಬರಲ್ಲ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ವಿಲ್ ಹ್ಯಾವ್ ಟು ಸಿ ಚುನಾವಣೆ ಅನ್ನೋದಿರುತ್ತಲ್ಲ, ಒಂದು ಅಂಡರ್ ಕರೆಂಟ್ ಇರುತ್ತೆ, ಒಳಗಡೆ ಒಂದು ಇಶ್ಯೂ ಇರುತ್ತೆ. ನಾನು ಸುಮಾರು ಕಳೆದ 3-4 ದಶಕದಿಂದ ನೋಡ್ತಾ ಬಂದದ್ದು ಅದು ಇಡೀ ಚುನಾವಣಾ ಫಲಿತಾಂಶವನ್ನು ಎತ್ತಲೋ ಎಳೆದುಬಿಡುತ್ತೆ. ಏನಿದೆ, ಈ 5ನೇ ಸುತ್ತು ಆದ ಮೇಲೆ ಒಂದಂತೂ ಸ್ಪಷ್ಟ, ಬಿಜೆಪಿಗೆ ತಲೆ ಸುತ್ತು ಬಂದಿದೆ. 400ರ ಗಡಿ ದಾಟುವ ಒಂದು ಹುಮ್ಮಸ್ಸನ್ನ ವ್ಯಕ್ತಪಡಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಅವರಿಗೆ ಆ ಹುಮ್ಮಸ್ಸು ಉಳಿದಿಲ್ಲ. ಅವರು ಇವತ್ತು ಮಾತನಾಡ್ತಾ ಹೇಳಿದ್ದು 5ನೇ ಸುತ್ತಾಗಿದೆ, 5ನೇ ಸುತ್ತಲ್ಲಿ ಇಂಡಿಯಾ ಮೈತ್ರಿಕೂಟ ಸೋತಿದೆ ಅಂತ. ಅಂದರೆ 5ನೇ ಸುತ್ತಿನವರೆಗೆ ಗೆಲ್ಲುವ ದಾರಿಯಲ್ಲಿ ಇತ್ತು ಇಂಡಿಯಾ ಮೈತ್ರಿಕೂಟ ಅನ್ನುವ ಅರ್ಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಈಗ ಅವರು 400ರ ಬಗ್ಗೆ ಮಾತನಾಡ್ತಾ ಇಲ್ಲ. 272 ದಾಟುತ್ತೋ ಇಲ್ಲೋ ಅನ್ನುವ ಪ್ರಶ್ನೆ ಅವರ ಮುಂದೆ ಇದ್ದಂತೆ ಕಾಣುತ್ತೆ. ಆದರೆ ಬಹಳ ಸ್ಪಷ್ಟವಾಗಿ ಈ ಇಲೆಕ್ಷನ್ ಏನಿದೆ, ಚುನಾವಣೆ ಏನಿದೆ, ಈ ಚುನಾವಣೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಕೆಲವೊಂದು ಅಂಶಗಳನ್ನು ಗಮನಿಸ್ತಾ ಹೋಗೋದು. ಮೊದಲನೇದಾಗಿ, ಇದು ಉತ್ತರ ಭಾರತದಲ್ಲಿ ಎಸ್ಪೆಷಲಿ ನಾನು ಕೆಲವು ಪತ್ರಕರ್ತರು ಮತ್ತು ಇವರ ಅಭಿಪ್ರಾಯ ಪಡೆದ ಒಂದಾಗಿರುವುದು ರಾಮ್ ವರ್ಸಸ್ ಸಂವಿಧಾನ ಅನ್ನೋದು. ದಟ್ ಇಸ್ ನಾರ್ತ್ ಇಂಡಿಯಾದಲ್ಲಿ ಏನು ಹೇಳಿ, ರಾಮ್ ವರ್ಸಸ್ ಸಂವಿಧಾನ. ದಟ್ಸ್ ಫಸ್ಟ್ ಥಿಂಗ್. ಎರಡನೇದೇನು ಗೊತ್ತಾ ನಿಮಗೆ, ಮಂಡಲ್ ವರ್ಸಸ್ ಕಮಂಡಲ್. ತಾವು ಕೇಳಿರ್ಬೋದು, ವಿ ಪಿ ಸಿಂಗ್ ಪ್ರಧಾನಿಯಾದ ಸಂದರ್ಭದಲ್ಲಿ ಆಯ್ತಾ, ಕಮಂಡಲ್ ಗೆದ್ದಿರಲಿಲ್ಲ, ಮಂಡಲ್ ಗೆದ್ದಿತ್ತು. ಇದು ಎರಡು ವಿಚಾರಗಳು ಏನಿವೆ ಈ ಚುನಾವಣೆಯಲ್ಲಿ ಬಹಳ ಮುಖ್ಯವಾದ ಅಂಶಗಳಾಗಿ ಪ್ರಸ್ತುತಗೊಂಡಿವೆ ಅನ್ನೋದು ಪೋಲ್ ಅಬ್ಸರ್ವರ್ ಏನಿದ್ದಾರೆ ಅವರು ಕಂಡುಕೊಂಡದ್ದು. ಒಂದು ರಾಮ ವರ್ಸಸ್ ಸಂವಿಧಾನ. ಬಟ್ ಈ ವಿಚಾರದಲ್ಲಿ ರಾಮ ಬಿಜೆಪಿಯನ್ನ ಅವರ ನಿರೀಕ್ಷೆಯಷ್ಟು ಕೈ ಹಿಡಿಯುವ ಲಕ್ಷಣ ಕಾಣ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಆದಮೇಲೆ ರಾಮ ಮಂದಿರದ ನಿರ್ಮಾಣದ ವಿವಾದ ಮುಗಿದೋಯ್ತು. ವಿವಾದ ಇದ್ದಾಗ ರಾಜಕಾರಣಿಗಳಿಗೆ ಲಾಭ ಜಾಸ್ತಿ, ವಿವಾದ ಮುಗಿದು ಹೋದರೆ ಅವರಿಗೆ ಲಾಭ ಇಲ್ಲ. ಈ ರಾಮ ಮಂದಿರ ಕಟ್ಟಿ ಮುಗಿದು ಹೋಗಿರುವುದರಿಂದ ಈ ಚುನಾವಣೆಯಲ್ಲಿ ರಾಮ ಮಂದಿರ ಹೆಚ್ಚಿನ ಪರಿಣಾಮವನ್ನು ಬೀರುವ ಲಕ್ಷಣ ಕಾಣ್ತಾ ಇಲ್ಲ. ಬಿಜೆಪಿ ಏನು ನಿರೀಕ್ಷೆ ಮಾಡ್ತಾ ಇದೆಯೋ ಸೀಟ್ಗಳನ್ನ, ಆ ಸೀಟನ್ನು ರಾಮ ತಂದು ಕೊಡುವ ಲಕ್ಷಣ ಕಾಣ್ತಾ ಇದೆ. ಈ ರಾಮ ಈ ರೀತಿ ಬಿಜೆಪಿಯನ್ನು ಕೈ ಬಿಡುವ ಹೊತ್ತಿಗೆ ಏನಾಗಿದೆ ಗೊತ್ತಾ, ಸಂವಿಧಾನದ ಪ್ರಶ್ನೆ ಬಹಳ ಮುಖ್ಯವಾಗಿ ಬರ್ತಾ ಇದೆ. ಈ ಸಂವಿಧಾನದ ಪ್ರಶ್ನೆಯಿಂದ ಇದನ್ನ ಕಾಂಗ್ರೆಸ್ ತನ್ನ ಪೋಲ್ ಸ್ಟ್ರಾಟಜಿಯಲ್ಲಿ ಬಹಳ ಮುಖ್ಯವಾದ ಒಂದು ಅಂಶವನ್ನು ತಗೊಂಡಿದೆ. ಸೊ ಸಂವಿಧಾನವನ್ನೇ ಇವರು ನಾಶಪಡಿಸ್ತಾರೆ. ಇದು ಕೊನೆಯ ಚುನಾವಣೆ ಮೋದಿಯವರ ಆಯ್ಕೆ ಆದರೆ. ಆದ್ದರಿಂದ ನಿಮಗೆ ಜನತಂತ್ರ ಬೇಕು ಅಂದರೆ, ಸಂವಿಧಾನ ಬೇಕು ಅಂದರೆ, ಸೊ ಬಿಜೆಪಿಗೆ ಮತ ಹಾಕಬೇಡಿ ಅನ್ನುವಂತೆ ಪ್ರಚಾರ ಏನಿದೆ, ಈ ಪ್ರಚಾರ ಎಸ್ಪೆಷಲಿ ಉತ್ತರ ಪ್ರದೇಶ್, ಬಿಹಾರ್ ಇವೆರಡು ಕಡೆ ಪ್ರಭಾವ ಬೀರಿದೆ ಅನ್ನುವ ವರದಿಗಳು ಬರ್ತಾ ಇದೆ. ಯಾಕೆಂದ್ರೆ ಉತ್ತರ ಪ್ರದೇಶ್ ಮತ್ತು ಬಿಹಾರದಲ್ಲಿ ಇರುವ ಕೆಳವರ್ಗದ ಜನ ಸಮುದಾಯ ಯಾರು ಎಸ್ಪೆಷಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ರು, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಬಿಜೆಪಿಯ ಕಡೆ ಹೋಗ್ತಾ ಇದ್ರು. ಅವರು ಮತ್ತು ಆದಿವಾಸಿ ಸಮುದಾಯ ಏನಿದ್ದಾರೆ, ಆದಿವಾಸಿ ಸಮುದಾಯ, ವಾಟ್ ವಿ ಕಾಲ್ ಇಟ್ಸ್ ಎ ಶೆಡ್ಯೂಲ್ಡ್ ಟ್ರೈಬ್, ಇವರು ಬಿಜೆಪಿಯಿಂದ ಹೊರಗಡೆ ಬಂದಂತೆ ಕಾಣುತ್ತೆ ಅನ್ನುವ ವರದಿಗಳಿವೆ.
ಇವರು ಬಂದರೆ ಸಂವಿಧಾನ ಹೋಗುತ್ತೆ. ಸಂವಿಧಾನ ಹೋಗಿದ್ರೆ ಇದರ ನೇರವಾಗಿ ಇದರ ಪರಿಣಾಮ ಬೀರುವುದು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಆದಿವಾಸಿಗಳ ಮೇಲೆ. ಆದ್ರಿಂದ ಅವರು ಈ ಕಡೆ ಬಂದರು ಅನ್ನುವ ಮಾತು ಕೇಳ್ತಾರೆ. ಆದ್ರಿಂದ ರಾಮ್ ವರ್ಸಸ್ ಏನು ಈ ಒಂದು ವಿಚಾರ ಸಂವಿಧಾನ ಏನಿದೆ ಇದರಲ್ಲಿ ರಾಮ ಸ್ವಲ್ಪ ಬಿಜೆಪಿ ಕೈ ಹಿಡಿಯುವ ಲಕ್ಷಣ ಕಾಣ್ತಾ ಇಲ್ಲ. ಅದರಂತೆ ನಾನು ಅದನ್ನು ಇನ್ನೊಂದು ಹೇಳಿದೆ ನಿಮಗೆ. ಅದು ಏನು ಅಂದರೆ ಕಮಂಡಲ್ ವರ್ಸಸ್ ಮಂಡಲ್. ಮಂಡಲ್ ಅನ್ನುವುದು ನಾನು ರಿಸರ್ವೇಷನ್ಗೆ ಸಂಬಂಧಪಟ್ಟಂತು. ಸೊ ದಟ್ ರಿಪ್ರೆಸೆಂಟ್ಸ್ ರಿಸರ್ವೇಷನ್ ಫಾರ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇದು ಈ ದೇಶದ ರಾಜಕಾರಣದಲ್ಲಿ ಬಹಳ ಪರಿಣಾಮವನ್ನು ಬೀರಿತು ಮೀಸಲಾತಿ ವಿಚಾರ. ಸೊ ಇದನ್ನ ಅನಗತ್ಯವಾಗಿ ಎಳೆದುಕೊಂಡು ಬಿಜೆಪಿ ತನ್ನ ತಲೆ ಮೇಲೆ ಹಾಕೊಂಡಿದೆಯಾ ಅಂತ. ಸೊ ಆ ಕಾರಣಕ್ಕಾಗಿಯೇ ಮೋದಿಯವರು ಮತ್ತು ಅಮಿತ್ ಶಾ ಇಬ್ಬರು ಯಾವ ಕಾರಣಕ್ಕೂ ನಾವು ಮೀಸಲಾತಿಯನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾ ಬಂದಿದ್ದಾರೆ, ಮಾಡೋದಿಲ್ಲ ಅಂತ ಹೇಳ್ತಾ ಬಂದಿದ್ದಾರೆ. ಸಂವಿಧಾನ ಏನಿದೆ ಅದರ ಪ್ರಕಾರ ನಡ್ಕೋತೀವಿ, ಇದು ಮುಂದುವರಿತೆ ಅಂತ ಹೇಳ್ತಾರೆ. ಆದರೆ ಮೀಸಲಾತಿ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಸಂಘ ಪರಿವಾರ ಕೂಡ ಆಗಿದೆ. ನಿಮಗೆ ನೆನಪಿರಬಹುದು 2015ರಲ್ಲಿ ಒಂದು ಮಾತನ್ನ ಸನ್ಮಾನ್ಯ ಮೋಹನ್ ಭಾಗವತರು RSS ಮುಖ್ಯಸ್ಥರು ಹೇಳ್ತಾರೆ. ಸೊ RSSನ ಬಹುತೇಕ ಜನ ಮೀಸಲಾತಿಗೆ ವಿರೋಧವಾಗಿದ್ದಾರೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ತಾರೆ. ಹೆಡ್ಗೇವಾರ್ ಕಾಲದಿಂದ ಅವರೆಲ್ಲರೂ ಕೂಡ ಮೀಸಲಾತಿ ವಿರೋಧಿಯಾಗಿದ್ದಾರೆ. ಮೀಸಲಾತಿಯನ್ನ ಕಂಟಿನ್ಯೂಯಸ್ ಆಗಿ ಕೊಡಕ್ಕಾಗಲ್ಲ. ಈ ಮಾತನ್ನ ಮೋಹನ್ ಭಾಗವತ್ ಅವರು 2015ರಲ್ಲೇ ಹೇಳಿದರು. ಒಂದು ಕಮಿಟಿಯನ್ನು ನೇಮಿಸಬೇಕು ಅನ್ನೋದು RSSನ ವಾದ. ಆ ಕಮಿಟಿ ಏನಿದೆ, ರಾಜಕೀಯೇತರ ವ್ಯಕ್ತಿಗಳಿರುವ ಈ ಕಮಿಟಿ ಎಷ್ಟು ಕಾಲ ಮೀಸಲಾತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳುವ ಮೂಲಕ ಅವರು ಅದರ ಅನಿಶ್ಚಿತ ಕಾಲದವರೆಗೆ ಮೀಸಲಾತಿ ಇರಕೂಡದು ಅನ್ನುವ ಸಂಘದ ಒಂದು ವಾದವನ್ನು ಮಂಡಿಸಿದರು. ಅದು ಬಿಜೆಪಿಗೆ ವ್ಯತಿರಿಕ್ತವಾದ ಒಂದು ಪರಿಣಾಮ ಬೀರುವ ಹಂತಕ್ಕೆ ಈ ಚುನಾವಣೆಯಲ್ಲಿ ಬರ್ತಲ್ಪಿತ್ತು. ಸೊ ಸಂವಿಧಾನವನ್ನು ಬದಲಾವಣೆ ಮಾಡುವ ಮೂಲಕ ಮೀಸಲಾತಿಯನ್ನು ಕೈ ಬಿಡುತ್ತಾರೆ ಅನ್ನೋದೇನಿದೆ, ಈ ವಿಚಾರವನ್ನು ಕಾಂಗ್ರೆಸ್ ಬಹಳ ಮುಖ್ಯವಾಗಿ ಬಹಳ ಪ್ರಮುಖವಾಗಿ ಪರಿಗಣಿಸಿತ್ತು ಮತ್ತು ಅದು ಪ್ರಚಾರದ ಅಸ್ತ್ರವನ್ನು ಬಳಸ್ಕೊಂಡಿತ್ತು. ಯಾವಾಗ ಇದು ಎಸ್ಪೆಷಲಿ ಏನು ಗೊತ್ತಾ ನಿಮಗೆ, ಚುನಾವಣೆಗಿಂತ ಮೊದಲೇ ಪ್ರಾರಂಭವಾಯಿತು. ಸೊ ಇದು ಬಹಳ ಮುಖ್ಯವಾದ ವಿಚಾರ ಆಗತ್ತೆ ಅಂತ ಅರ್ಥಂತ ಬಿಜೆಪಿ, ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಯಾರು ಸಂವಿಧಾನ ಮತ್ತು ಮೀಸಲಾತಿ ವಿರೋಧಿಗಳಿದ್ದರೆ ಅವರನ್ನು ದೂರ ಇಡುವ ಒಂದು ಯತ್ನವನ್ನು ಮಾಡಿದ ನಿಜ. ಅನಂತಕುಮಾರ್ ಹೆಗಡೆಯಿಂದ ಪ್ರಜ್ಞಾ ಸಿಂಗ್ ಠಾಕೂರ್ರಿಂದ ನೋಡಿ ಯಾರಿದ್ದಾರೆ ಇಂಥವ್ರು ಸ್ವಲ್ಪ ದೂರ ಇಟ್ಟು ಪರಿಸ್ಥಿತಿಯನ್ನು ಸುಧಾರಿಸೋಕೆ ಟ್ರೈ ಮಾಡಿದ್ರು. ಯಾಕೆಂದರೆ ಮೋದಿ ಅಮಿತ್ ಶಾ ಅವಳೇ ಗೊತ್ತಿತ್ತು ಈ ಚುನಾವಣೆ ಈ ಬಾರಿ ಈಸಿ ಇಲ್ಲ, 10 ವರ್ಷ ಪೂರೈಸಿ ಆಗೋಗಿದೆ, ಈ ಸಲ ಹೊಡೆಸ್ಕೊಳ್ಳೋ ಚಾನ್ಸ್ ಇದೆ. ಅದರಿಂದ ಒಂದು ಬಹಳ ಡಿಫ್ರೆಂಟ್ ಆದ ಒಂದು ಇದನ್ನು ಯೂಸ್ ಮಾಡಿದ್ರು. ಅದ್ರ ಜೊತೆಗೆ ಮೋದಿಯವರು ಇವತ್ತು ಹೇಳಿದ್ದನ್ನು ನಾಳೆ ನಿರಾಕರಣೆ ಮಾಡೋದು, ನಾಳೆ ಹೇಳಿದ್ದನ್ನು ಈ ನಾಡಿದ್ದು ನಿರಾಕರಣೆ ಮಾಡೋದು, ಅವರೇ ಕಾಂಟ್ರಾಡಿಕ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾ 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 ಬಂದರು. ಜನರ ಕನ್ಫ್ಯೂಸ್ ಮಾಡಿ ಆದರೂ ಅಧಿಕಾರದಲ್ಲಿ ಉಳ್ಕೋಬೇಕು ಅಂತ. ಮುಸ್ಲಿಂ ವಿಚಾರದಲ್ಲಿ ಎಷ್ಟು ಕನ್ಫ್ಯೂಸನ್ನ ಕ್ರಿಯೇಟ್ ಮಾಡಿದ್ರು. ಆದರೆ ಕೊನೆಗೆ ಏನಾದ್ರು ಗೊತ್ತಾ, ಅವರು ಅದು ಆಜ್ ತಕ್ ಅವರಿಗೆ ಯಾರೋ ಹೆಣ್ಮಗಳಿಗೆ ಕೊಟ್ಟಲ್ಲಿ ನಾನು ಹಿಂದೂ ಮುಸ್ಲಿಂ ವಿರೋಧವನ್ನು ಮಾಡಿದರೆ ನಾನು ಪ್ರಧಾನಿ ಆಗೋದಕ್ಕೆ ನಾಲಾಯಕ ರೀತಿ ಮಾತಾಡ್ತಾರೆ. ಹೀಗೆ ಬಹಳ ಡಿಫ್ರೆಂಟ್ ಆದ ಹೇಳಿಕೆಗಳನ್ನು ಕೊಡ್ತಾ 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 ಗೊಂದಲವನ್ನು ಸೃಷ್ಟಿಸ್ತಾ ಬಂದರು ಪ್ರಧಾನಿ ನರೇಂದ್ರ ಮೋದಿ. ಆದರೆ ಇದರ ಪರಿಣಾಮ ಏನಾಯಿತು ಅಂದರೆ, ಮೋದಿಯವರು ಸತ್ಯ ಹೇಳುವುದಕ್ಕಿಂತ ಸುಳ್ಳು ಹೇಳುವುದು ಹೆಚ್ಚು ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಯಿತು. ಇವತ್ತು ಹೇಳಿದ ನಾಳೆ ಡಿನೈ ಮಾಡ್ತಾರೆ, ನಾಳೆ ಹೇಳಿದ ನಾಳೆ ಡಿನೈ ಮಾಡ್ತಾರೆ, ಮತ್ತೊಂದು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಸತ್ಯ ಯಾವ್ದು ಹೇಳ್ತಾರೆ ಏನೂ ಗೊತ್ತಾಗಲ್ಲ. ಸೊ ಆ ಕಾರಣಕ್ಕೆ ಅದು ಕೂಡ ಅವರಿಗೆ ಅಡ್ವರ್ಸ್ ಆಗಿ ಪರಿಣಾಮ ಬೀರ್ತಾ ಹೋಯಿತು. ಸೊ ನಾನು ಬಹಳಷ್ಟು ಜನ ಉತ್ತರ ಭಾರತದವರ ಪ್ರತಿಕ್ರಿಯೆಗಳನ್ನು ಗಮನಿಸ್ತಾ ಬಂದಿದ್ದೀನಿ. ನಾನು ಅಲ್ಲಿ ಭೇಟಿ ಕೊಟ್ಟಿಲ್ಲ. ಚುನಾವಣಾ ಇಶ್ಯೂ ಬಗ್ಗೆ ನಿಮಗೆ ಮೊದಲು ಹೇಳಿದೆ. ನಾನು ಈ ಬಾರಿ ನನಗನ್ನಿಸುವ ಹಾಗೆ ಚುನಾವಣಾ ಇಶ್ಯೂ ಆಗಿ ಬಹಳ ಪ್ರಮುಖವಾಗಿ ಯಾವುದು ವರ್ಕೌಟ್ ಆಗ್ತಿದೆ ಗೊತ್ತಾ ನಿಮಗೆ? ಯಾರು ಮಾಧ್ಯಮಗಳು ಒದರ್ತಾ ಇದ್ದಾರಲ್ವಾ,
ಧರ್ಮ ಇದು ಯಾವುದು ಅಲ್ಲ. ಒಂದು, ನೀವು ನಿನ್ನೆ ಕೂಡ ಬಹಳಷ್ಟು ಸಿ ದಟ್ ಯೂಟ್ಯೂಬ್ ಚಾನಲ್ಗಳು ಪ್ರತಿಕ್ರಿಯೆಗಳನ್ನು ತಗೊಂಡಿದ್ದು ನಿಮ್ಮ ಮೇನ್ ಸ್ಟ್ರೀಮ್ನಲ್ಲಿ ಸಿಗಲ್ಲ. ಅವರಿಂದೆಲ್ಲ ಮಾಡೋಕ್ಕೆ ಮೋದಿ ವಿರುದ್ಧ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು 5-5 ಜನ ಎಡಿಟರ್ಗಳು ಮೋದಿ ಜೊತೆ ಕೂತ್ಕೊಂಡು ಅವ್ರು ಜಪ ಮಾಡಿಬಿಟ್ಟು ಅವ್ರಿಗೆ ಹೂವು ಹಾಕ್ಬಿಟ್ಟು ಅವರಿಂದ ಮಂತ್ರಾಕ್ಷತೆ ತಗೋತಾರೆ. ಮಂತ್ರಾಕ್ಷತೆ ಬ್ರಾಹ್ಮಣರಿಗೆ ಗೊತ್ತಿರುತ್ತೆ, ಬಾಧ್ಯರಿಗೆ ಗೊತ್ತಿರಲ್ಲ. ಸೊ ಮಂತ್ರಾಕ್ಷತೆ ತಗೊಳ್ಳೋದಕ್ಕೆ ಮೋದಿ ಎದುರು ಕೂತಿರ್ತಾರೆ. ಕೂತ್ಬಿಟ್ಟು ಅವರಿಗೆ ಹೇಳ್ತಾರೆ ಅದು ನಮ್ಮಲ್ಲಿ ಮಂತ್ರಪುಷ್ಪ ಅಂತಾರೆ, ಅದು ಗಣೇಶನ ನನ್ನ ನೆನಪು ಮಾಡೋವಂಥದ್ದು ಅಂತ ಮಂತ್ರಪುಷ್ಪವನ್ನು ಹೇಳ್ತಾ ನೀನೇ ರಾಜಾದಿರಾಜ, ನೀನೇ ಮಹಾನ್ ರಾಜ, ಆ ರೀತಿ ಮಾಡುವವರು ಅವ್ರು ಮಾತನಾಡಲ್ಲ. ಆದರೆ ಈ ರಿಯಾಕ್ಷನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅದ್ರ ಪ್ರಕಾರ 2 ಪ್ರಮುಖ ವಿಚಾರಗಳೇನಿವೆ ಅದ್ರ ಬಗ್ಗೆ ಜನ ಮಾತನಾಡ್ತಿದ್ದಾರೆ. ಒಂದು ಬೆಲೆ ಏರಿಕೆ, ಇನ್ನೊಂದು ನಿರುದ್ಯೋಗ. ಯಸ್, ಐ ವಿಲ್ ಟೆಲ್ ಯು ಫ್ರೆಂಡ್ಸ್, ಒಂದೊಮ್ಮೆ ಬೆಲೆ ಏರಿಕೆ ಮತ್ತು ಈಗ ಜನ ಮಾತನಾಡ್ತಾರೆ ನಿರುದ್ಯೋಗ, ಅದೇ ಇಲೆಕ್ಷನ್ ಇಶ್ಯೂ ಆದರೆ ಡಮ್ ಡಮಾರ್ 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 ಪಡ್ಚ ಪಡ್ಚ ಪಡ್ಚ. ಯಾಕೆಂದ್ರೆ ಮೋದಿಯವರು ವೇವ್ ಇಲ್ಲ ಈ ಬಾರಿ. 2014ರಲ್ಲಿ ಒಂದು ವೇವನ್ನು ಕ್ರಿಯೇಟ್ ಮಾಡಿದ್ರು. 2019 ಬರೋ ಹೊತ್ತಿಗೆ ಮೋದಿ ಸಾಹೇಬರು ಧರ್ಮ, ಪಾಕಿಸ್ತಾನ, ಪುಲ್ವಾಮಾ ಇಂಥದ್ದೆಲ್ಲ ತಂದುಬಿಟ್ಟು ಅವ್ರದ್ದು ಒಂದು ವೇವ್ ಇತ್ತು. ಈ ಸಲ ವೇವ್ ಇಲ್ವೇ ಇಲ್ಲ. ಈ ಸಲ ಮೋದಿಯವರು ವೇವ್ ಇಲ್ಲ. ಬೇಕಂದ್ರೆ ಏನು ಮಾಡ್ಬೇಕು ಅಂತ, ನಿಮ್ಗೆ ವೇವ್ ಬೇಕು ಅಂದರೆ ಪಕ್ಕದಲ್ಲಿ ಒಂದು ಪಂಕ ಇಟ್ಕೋಬೇಕು ಅಷ್ಟೇ, ಗಾಳಿ ಹೊಡ್ಕೋಬೇಕು ಅಷ್ಟೇ, ಆವಾಗಲೇ ವೇವ್ ಬರೋಲ್ಲ. ಇನ್ಯಾವ ಬೇರೆ ರೀತಿ ವೇವ್ ಏನು ಕಾಣಲ್ಲ. ಅದಿಲ್ಲ ಅಂದರೆ ಸಣ್ಣ 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 ಇದಿರುತ್ತೆ ನೋಡಿ ಫ್ಯಾನ್ಗಳು, ಅದರ ವೇವ್ ತಿರ್ಸ್ಬೇಕು. ಎಲ್ಲೂ ವೇವ್ ಇಲ್ಲ. ಬಟ್ ಪೀಪಲ್ ಆರ್ ಡಿಸ್ಕಸಿಂಗ್ ಅಬೌಟ್ ಪ್ರೈಸ್ ರೈಸ್ ಮತ್ತು ನಿರುದ್ಯೋಗ. ನಿರುದ್ಯೋಗ ಅಂತೂ ಬಹಳ ಬಿಹಾರ್, UPಯಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಅನುಮಾನ ಬೇಕಾಗಿಲ್ಲ. ಜನ ನಿಮ್ಮ ಈ ಚುನಾವಣೆಯಲ್ಲಿ ಯಾವುದು ಇಶ್ಯೂ ಮೇಲೆ ಮತ ಹಾಕಿದ್ದೀರಿ ಅಂದರೆ ಕೌನ್ಸ ಮುದ್ದ ಅನ್ನಿ, ಮುದ್ದೆ ಅಲ್ಲ, ರಾಗಿ ಮುದ್ದೆ ಅಲ್ಲ, ಕೌನ್ಸ ಮುದ್ದ ಅಂದರೆ ಜನ ತಕ್ಕ ಹೇಳೋದಷ್ಟೇ. ನೀವು ಯಾವ್ದು ಮೇಲೆ ಓಟ್ ಹಾಕಿದ್ದೀರಿ ಅಂದರೆ ಬೆಲೆ ಏರಿಕೆ, ನಿರುದ್ಯೋಗ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಅ ಡೇಂಜರಸ್ ಟ್ರೆಂಡ್ ಫಾರ್ BJP ಅಂತ ನನಗೆ ಅನಿಸುತ್ತೆ. ಸೊ ಅದರ ಜೊತೆಗೆ ಭಾಳಷ್ಟು ಜನ ಮಾತನಾಡಿದ್ದು, ನಾನು ಜನರ ಪ್ರತಿಕ್ರಿಯೆ ಹೇಳಿದ್ದು, ನಮಗೆ ಹಿಂದೂ ಮುಸ್ಲಿಂ ಜಗಳ ಬೇಕಾಗಿಲ್ಲ, ಕೆಲಸ ಬೇಕಾಗಿದೆ ಅಂತ. ಬಹಳ ಬಹಳ ಅದ್ಭುತವಾದ್ದು ಕಂಡ್ರಿ. ಜನರಿಗೆ ಈ ಧರ್ಮ ಜಗಳಗಳೆಲ್ಲ ಹಾಗೆ ಒಂದು ಹಂತದವರೆಗೆ ಮಾತ್ರ ವರ್ಕೌಟ್ ಆಗ್ತದೆ. ಅಷ್ಟೊಂದು ಜನ ಸರಿಯಾಗಿ ಬರ್ತಾರೆ. ಇದು ಈ ದೇಶದ ನೆಲ, ಈ ದೇಶದ ರಕ್ತ, ಅದು ಬಹಳ ಅದ್ಭುತವಾದ. ಅಯ್ಯೋ ಬಿಟ್ಟಾಕಿ ನಾವು ಹಿಂದೂ ಮುಸ್ಲಿಂ ಕಟ್ಕೊಂಡು ಏನು ಮಾಡೋಣ, ನಮ್ಗೆ ಕೆಲಸ ಬೇಕು ಅಂತ ಜನ ಹೇಳುವುದನ್ನು ನಾನು ಗಮನಿಸಿದ್ದೇನೆ ನಿನ್ನೆ. ಇದು ಈ 5ನೇ ಸುತ್ತಿನ ಮತ ಆದಮೇಲೆ. ಸೊ ಅದರ ಜೊತೆಗೆ ಬಹುಮಟ್ಟಿಗೆ ಈ ಚುನಾವಣಾ ಚಿತ್ರ ಸ್ಪಷ್ಟವಾಗ್ತಾ ಇದೆ. ಈ ಸ್ಪಷ್ಟವಾದ ಚುನಾವಣಾ ಚಿತ್ರ ಏನಿದೆ, ಇದು ಚುನಾವಣೆಯ ಮೇನ್ ಇಶ್ಯೂವನ್ನು ನಿರುದ್ಯೋಗ ಮತ್ತು ಬೆಲೆ ಏರಿಕೆಯನ್ನಾಗಿ ಮಾಡುವ ಚಾನ್ಸಸ್ ಕಾಣುತ್ತೆ. ರಿಲಿಜನ್ ಅಲ್ಲ, ರಾಮ ಮಂದಿರ ಅಲ್ಲ. ಆ ಕಾರಣಕ್ಕೆ ಮೋದಿಯವರ ಅಲೆ ಇಲ್ಲ. ಅಲೆ ಇಲ್ಲದೆ ಮೋದಿ ಬರ್ತಿದ್ದಾರೆ, ಅಲೆ ಇಲ್ಲದೆ ಮೋದಿ ಹಾರು ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಇಟ್ ಇಸ್ ಸೀರಿಯಸ್, ವೆರಿ ಟಫ್ ಫೈಟ್. ಐ ವಿಲ್ ಟೆಲ್ ಯು. ನೀವು ಸಮೀಕ್ಷೆಗಳು ನೋಡಿದ್ರೆ ಕೆಲವು ಸಮೀಕ್ಷೆ NDA ಪರವಾಗಿ, ಕೆಲವು ಸಮೀಕ್ಷೆ ಇಂಡಿಯಾ ಪರವಾಗಿ ಬರ್ತಾ ಇದೆ. ಬಟ್ ವಾಟ್ ಇಟ್ ಶೋಸ್, ಇಟ್ ಈಸ್ ಅ ವೆರಿ ಟಫ್ ಫೈಟ್. ಇಟ್ ಈಸ್ ನಾಟ್ ದ ಈಸಿ ಥಿಂಗ್. ಇಟ್ ಈಸ್ ನಾಟ್ ಎ ಕೇಕ್ ವಾಕ್ ಫಾರ್ NDA ಆರ್ ಮೋದಿ. ಮೋದಿ ನಿಜವಾಗಿ ತನ್ನ ನಿಜವಾದ ವ್ಯಕ್ತಿತ್ವದಿಂದ ಅವರು ಫೈಟ್ ಮಾಡಬೇಕಾಗಿದೆ ಹೊರತು ಅವರಿಗೆ ಅಲೆಯ ಸಹಾಯ ಸಿಗ್ತಾ ಇಲ್ಲ. ಅಲೆ ಇಲ್ದಿರೋದ್ರಿಂದ ಅವ್ರ ಮೇಲ್ ಹಾರಕ್ಕಾಗಲ್ಲ. ಜನ ಮೋದಿಯವರ ಸುಳ್ಳುಗಳ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ ರೀ, ಅಬ್ಬಾ ಬಾಬಾ, ಇವರು ಬಿಟ್ಟಿರಲ್ಲ ಕಂಡ್ರಿ. ಇಲ್ಲೊಂದು ಯಾವ್ದು ನೋಡ್ತಾ ಇದ್ದೀವಿ, ಇಡೀ ಇಂಡಿಯಾದ ರಾಜಕೀಯ ಇತಿಹಾಸದಲ್ಲಿ ಇಷ್ಟು ಸುಳ್ಳು ಹೇಳುವ ಪ್ರಧಾನಿಯನ್ನು ನಾವು ನೋಡಲೇ ಇಲ್ಲ ಅಂತ. ನೆಹರು ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ, ಇಂದಿರಾ ಗಾಂಧಿ ಆಗಲಿ, ರಾಜೀವ್ ಗಾಂಧಿ ಆಗಲಿ, PV ನರಸಿಂಹರಾವ್ ಆಗಲಿ, ಆ ಗುಲ್ಜಾರಿಲಾಲ್ ನಂದ ಅಂತಿದ್ರು ಪಾಪ, ಅವರಾಗಲಿ, ಹಂಗಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಯಾರೂ ಇಷ್ಟು ಸುಳ್ಳು ಹೇಳ್ತಿರಲಿಲ್ಲ. ಮೋದಿ ಬಾಯಿ ಬಿಟ್ಟರೆ ಸುಳ್ಳು, ಉಸಿರು ಬಿಟ್ಟರೆ ಸುಳ್ಳು, ಮಾತಾಡಿದ್ರು ಸುಳ್ಳು, ಮಾತಾಡಿದ್ರು ಸುಳ್ಳು. ಅಬ್ಬಾ ಅಬ್ಬಾ ಅಬ್ಬಾ, ಅದ್ಭುತ ಮನುಷ್ಯ ಕಂಡ್ರಿ. ಆದ್ದರಿಂದ ಅಲೆ ಇಲ್ಲದಿರುವುದರಿಂದ, ಅಲೆ ಇದ್ದಿದ್ರೆ
ಈ ಸುಳ್ಳುಗಳ ಗಾಳಿಗೆ ಹಾರಿಬಿಟ್ಟು ಎಲ್ಲೋ ಹೋಗ್ಬಿಡ್ತೀವಿ, ಗೊತ್ತಾಗ್ತಿರ್ಲಿಲ್ಲ. ಈ ಅಲೆ ಇಲ್ಲ ನೋಡಿ, ಹೇಳೋ ಸುಳ್ಳೆಲ್ಲ ಅಲೇ ಬಿದ್ದಿರ್ತವೆ ಜನರ ಎದುರುಗಡೆ. ಇಟ್ಸ್ ವೆರಿ ಡಿಫಿಕಲ್ಟ್. ಲೆಟ್ ಅಸ್ ವೇಟ್ ಅಂಡ್ ಸಿ. 4ನೇ ತಾರೀಕುವರೆಗೆ ಕಾಯೋಣ, ಈ ಚುನಾವಣೆ ಫಲಿತಾಂಶ ಗೊತ್ತಾಗುತ್ತೆ. ಇಟ್ ಇಸ್ ಒನ್ ಆಫ್ ದಿ ಟಫೆಸ್ಟ್ ಎಲೆಕ್ಷನ್, ದಟ್ ಮಚ್ ಐ ವಿಲ್ ಟೆಲ್ ಯು. ಎಲ್ಲರಿಗೂ ಶುಭರಾತ್ರಿ, ಒಳ್ಳೆಯದಾಗಲಿ.